ಹಾಯ್ ಹಲೋ ಫ್ರೆಂಡ್ಸ್, ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖ ಸುದ್ದಿ ಹೊರಬಿದ್ದಿದ್ದು ಏನು ಮಹಿಳಾ ಫಲಾನುಭವಿಗಳಿಗೆ ಯಾರ್ಯಾರ ಖಾತೆಗೆ 2,000 ರೂಪಾಯಿ ಇನ್ನೂ ಕೂಡ ಜಮಾ ಆಗಿಲ್ವೋ ಅವರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದರೂ ಮೊದಲನೇ ಬಾರಿಗೆ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವಾರು ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಅದೇ ರೀತಿ ನೋಡೋದಾದರೆ ಮಾಹಿತಿ ಏನಪ್ಪಾ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳಾ ಫಲಾನುಭವಿಗಳಿಗೆ ತಿಂಗಳಿಗೆ 2,000 ರೂಪಾಯಿ ಹಣವನ್ನು ನೇರವಾಗಿ ಖಾತೆಗೆ ಜಮಾ ಆಗ್ತಿತ್ತೋ, ಆ ಖಾತೆ ಜಮಾ ಕೂಡ 3 ತಿಂಗಳ ಕಾಲ ಯಾವ ಫಲಾನುಭವಿಗಳಿಗೂ ಕೂಡ ಖಾತೆಗೆ ಜಮಾ ಆಗದೇ ಇರುವ ಕಾರಣ ಎಲ್ಲ ಮಹಿಳಾ ಫಲಾನುಭವಿಗಳು ಆಕ್ರೋಶವನ್ನು ಹೊರ ಮೂಡಿಸಿದ್ದಾರೆ. ಈ ಆಕ್ರೋಶವನ್ನು ತಡಿಸುವ ಸಲುವಾಗಿ ಸರ್ಕಾರವು ಒಂದು ದಿಟ್ಟ ಸುದ್ದಿಯನ್ನು ಹೊರಬೀಸಿದೆ. ಏನಪ್ಪಾ ಸುದ್ದಿ ಅಂದರೆ, ನೀವೇನಾದರೂ ನಿಮ್ಮ ಅಂದರೆ ಬ್ಯಾಂಕ್ ಖಾತೆಗೆ ಜನವರಿ ಮತ್ತು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ 2,000 ರೂಪಾಯಿ ಯಾವುದೇ ರೀತಿಯಿಂದಲೂ ಜಮಾ ಆಗಿಲ್ಲ ಅಂದರೆ, ಇದಕ್ಕೆ ಕಾರಣ ಏನಪ್ಪಾ ಅಂದರೆ, ಇದು ಯಾರಿಗೂ ಕೂಡ ಜಮಾ ಆಗಿಲ್ಲ ಮತ್ತು ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದರೆ ಕೆಲವು ಫಲಾನುಭವಿಗಳಿಗೆ 2,000 ರೂಪಾಯಿ ಜಮಾ ಆಗಿದ್ರೆ ಅದು ನಿಮ್ಮ ಅದೃಷ್ಟ. ಅದೇ ರೀತಿಯಾಗಿ ನೋಡೋದಾದರೆ ಜನವರಿ ಫೆಬ್ರವರಿ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಈ 3 ತಿಂಗಳಲ್ಲಿ ಯಾಕೆ ಹಣ ಬರಲಿಲ್ಲ ಮತ್ತು ಈ ಹಣ ಯಾವ ತಿಂಗಳಲ್ಲಿ ಬರುತ್ತೆ ಮತ್ತು ಯಾವ ದಿನಾಂಕದಂದು ಬರುತ್ತೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರ, ನಮಗೆ ನಿಮ್ಮಿಂದ ಸಬ್ಸ್ಕ್ರೈಬ್ ಮಾತ್ರ ಬೇಕು. ಅದೇ ರೀತಿ ಇಂಥ ವಿಡಿಯೋಗಳು ನಾವು ಹಲವಾರು ರೀತಿಯ ವಿಡಿಯೋವನ್ನು ನೀಡ್ತಾ ಹೋಗ್ತೀವಿ. ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಏನಪ್ಪಾ ಅಂದರೆ, ಇದೀಗ ಬಂದ ಸರ್ಕಾರದ ಸುದ್ದಿ ಪ್ರಕಾರ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಏನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಯಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿದ್ದಾರೆ. ಅಂದರೆ ಈ ನಿಟ್ಟಿನಲ್ಲಿ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಲು ಸೂಚಿಸಿದ್ದಾರೆ. ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಏನಿದೆ 3 ತಿಂಗಳ 2,000 ರೂಪಾಯಿಗಳು ಸಹ ಯಾವ ಫಲಾನುಭವಿಗಳಿಗೂ ಕೂಡ ಜಮಾ ಆಗಿಲ್ಲ. ಈ ರೀತಿಯಿಂದಾಗಿ ಹಲವಾರು ಫಲಾನುಭವಿಗಳಿಗೆ ಒಂದು ಸಂಕಟ ಮೂಡಿದೆ. ಯಾಕೆ ಬಂದಿಲ್ಲ, ಯಾವ ಕಾರಣಕ್ಕೆ ಬಂದಿಲ್ಲ ಅಂತ. ಅದೇ ರೀತಿಯಾಗಿ ನೋಡೋದಾದರೆ ಈ ಎಲ್ಲ ನಿಮ್ಮ ಗೊಂದಲಗಳಿಗೂ ಇದು ಪರಿಹಾರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಯಲ್ಲಿ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಫೆಬ್ರವರಿ, ಜನವರಿ ಮತ್ತು ಮಾರ್ಚ್ ತಿಂಗಳ ಹಲವು 3 ತಿಂಗಳ 2,000 ರೂಪಾಯಿಗಳನ್ನು ನಿಮಗೆ ಮೇ ತಿಂಗಳಲ್ಲಿ ಜಮಾ ಮಾಡಲು ಸಿದ್ಧವಾಗಿದೆ ಸರ್ಕಾರ. ಅದೇ ರೀತಿಯಾಗಿ ಮೇ ತಿಂಗಳಲ್ಲಿ ಒಮ್ಮೆ ಬರುತ್ತಾ ಅಥವಾ ಕಂತು ವೈಸ್ ಬರುತ್ತಾ ಅಂತ ಮಾಹಿತಿ ನೋಡೋದಾದರೆ, ನೋಡಿ ಸ್ನೇಹಿತರೆ, ನಿಮಗೆ 3 ತಿಂಗಳ ಕಾಲ 2,000 ರೂಪಾಯಿ ಜಮಾ ಆಗಿಲ್ಲ. ಅದೇ ರೀತಿಯಾಗಿ ನೋಡೋದಾದರೆ ಮೇ ತಿಂಗಳಲ್ಲಿ ಯಾವ ದಿನಾಂಕದಂದು ಬರುತ್ತೆ ಅಂದರೆ, ಜನವರಿ ತಿಂಗಳಲ್ಲಿ ನಿಮಗೇನಾದರೂ 2,000 ರೂಪಾಯಿ ಬಂದಿಲ್ಲ ಅಂದರೆ ನಿಮಗೆ ಜನವರಿ ತಿಂಗಳ 2,000 ರೂಪಾಯಿ ನಿಮ್ಮ ಕಂತಿಗೆ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಖಾತೆಗೆ ಮೇ ಅಂದರೆ ಮೊದಲ ವಾರದಲ್ಲಿ ಬರುತ್ತೆ. ಅಂದರೆ ಮೊದಲ ಕಂತು ಈ ವಾರದಲ್ಲಿ, ಅಂದರೆ ಇನ್ನೇನು ವಾರ ಕಂಪ್ಲೀಟ್ ಆಗ್ತಾ ಬಂತು, ನಿಮಗೆ 7ನೇ ತಾರೀಕು ಅಥವಾ 6ನೇ ತಾರೀಕು ಅಥವಾ 6, 7, 9, 8 ಈ ದಿನಾಂಕದಂದು ನಿಮಗೆ ಫಿಕ್ಸ್ ಜಮಾ ಆಗುತ್ತೆ. ಅಂದರೆ ಜನವರಿ ತಿಂಗಳ ಖಾತೆಗೆ ಜಮಾ ಆಗುತ್ತೆ, ಜನವರಿ ತಿಂಗಳ 2,000 ರೂಪಾಯಿ. ಅದೇ ರೀತಿಯಾಗಿ ನಿಮಗೇನಾದರೂ ಫೆಬ್ರವರಿ ತಿಂಗಳ ಅಮೌಂಟ್ ಖಾತೆಗೆ ಜಮಾ ಆಗದೇ ಇದ್ದರೆ, ಅಂದರೆ ಆಗಿಲ್ಲ ಅಂದರೆ, ಇದೇನಪ್ಪ ಅಂದರೆ ಮೇ 2ನೇ ವಾರದಲ್ಲಿ, ಮೇ 2ನೇ ವಾರ ಅಂದರೆ 12, 17ನೇ ತಾರೀಕು, 10ನೇ ತಾರೀಕು, 20ನೇ ತಾರೀಕು ಈ ರೀತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮಾರ್ಚ್ ತಿಂಗಳು ಏನು ಬಾಕಿ ಇದೆ, ಮಾರ್ಚ್ ತಿಂಗಳ 2,000 ರೂಪಾಯಿ ನಿಮಗೆ ಏನು ಬಂದಿಲ್ವಾ ಅಂತಹ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ. ಮೇ ಅಂತ್ಯದೊಳಗೆ ನಿಮಗೆ 2,000 ರೂಪಾಯಿ ಟೋಟಲ್ ಆಗಿ ನಿಮಗೆ 6,000 ರೂಪಾಯಿಗಳು, ಅಂದರೆ ಮೇ ತಿಂಗಳಲ್ಲಿ ಗೃಹಲಕ್ಷ್ಮಿಯಿಂದ ನಿಮಗೆ ಖಾತೆಗೆ 6,000 ರೂಪಾಯಿಗಳು ಜಮಾ ಆಗುವ ಸಾಧ್ಯತೆ, ಅಂದರೆ ಫಿಕ್ಸ್ ಸಾಧ್ಯತೆ ಇದೆ. ಅಂದರೆ ಇದು ಖಂಡಿತವಾಗಿ ಮೇ ತಿಂಗಳ ಅಂತ್ಯದೊಳಗೆ ನಿಮ್ಮ ಬ್ಯಾಂಕ್ ಖಾತೆಗೆ 6,000 ರೂಪಾಯಿಗಳು ಸಹ ಜಮಾ ಆಗಲಿವೆ. ಇದೊಂದು ಸಿಹಿ ಸುದ್ದಿ ಕೊಟ್ಟಿದೆ ಸರ್ಕಾರ. ಈ ರೀತಿಯಾದ ಹಲವಾರು ಮಾಹಿತಿಗಳು ನಿಮಗೆ ಬೇಕಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಎಜುಕೇಷನ್ ಕನ್ನಡ. ಅದೇ ರೀತಿಯಾಗಿ ನೋಡೋದಾದರೆ, ನೀವೇನಾದರೂ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಹಣವನ್ನು ಸಹ ಪಡೆದುಕೊಂಡಿದ್ರೆ ನಿಮಗೆ ಮೇ ತಿಂಗಳ ಹಣವೂ ಸಹ ಬರುತ್ತೆ. ಅಂದರೆ ನೀವು ಈ 3 ತಿಂಗಳ ಹಣವನ್ನು ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ರೆ, ಈ ಏನಿದೆ
ಮೇ ತಿಂಗಳ ಹಣವೂ ಕೂಡ ಜಮಾ ಆಗುತ್ತೆ. ನೀವು ಯಾವುದೇ ರೀತಿಯಿಂದ ಹೆದರುವ ಅವಶ್ಯಕತೆ ಇಲ್ಲ. ನಿಮಗೆ 3 ತಿಂಗಳ ಕಾಲ ಏನಿದೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಎಲ್ಲ ಅಮೌಂಟು ಸಹ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ನೀವೇನಾದರೂ ಜಮಾ ಆಗಲ್ಲ ಅಂತ ಅಂದ್ಕೊಂಡು ಕೂತಿದ್ರೆ ನಿಮ್ಮ ತಪ್ಪದು. 3 ತಿಂಗಳ ಕಾಲ ಏನು ಬಂದಿಲ್ವೋ 2,000 ರೂಪಾಯಿ ಅಮೌಂಟು, ಇನ್ನೇನು 6,000 ಟೋಟಲ್ ಆಗಿ ಜಮಾ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.